ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಪತ್ರ ಬರೆದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ನೌಕರರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿ ಆದರೆ ಅವರ ಮೇಲೆ ಕ್ರಮ ಆಗಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಎರಡನೇ ಪತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೀತಾ ಇರೋದು. ಈ ಹಿಂದೆ ಮೊದಲನೇ ಪತ್ರವನ್ನು ಬರೆದಿದ್ರು. ತಮಿಳುನಾಡು ಸರ್ಕಾರದಲ್ಲಿ ಯಾವ ರೀತಿ ಆರ್ಎಸ್ಎಸ್ನ ಬ್ಯಾನ್ ಮಾಡಿದಾರೋ ಅದೇ ರೀತಿ ನಮ್ಮಲ್ಲೂ ಕೂಡ ಆರ್ಎಸ್ಎಸ್ನ ಬ್ಯಾನ್ ಮಾಡಬಹುದಾ ಅಂತ ಕೇಳಿದ್ರು ಆ ಪತ್ರದಲ್ಲಿ. ಈಗ ಎರಡನೇ ಪತ್ರ ಬರೆದಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡೋ ನೌಕರರ ವಿರುದ್ಧ ಕ್ರಮಕ್ಕೆ ಮನವಿಯನ್ನು ಮಾಡಿದ್ದಾರೆ. ಆ ಪತ್ರದಲ್ಲಿ ಸಿಎಂಗೆ ಪತ್ರ ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಕೆಲ ಸರ್ಕಾರಿ ನೌಕರರು ರೂಲ್ಸ್ ಬ್ರೇಕ್ ಮಾಡ್ತಿರುವಂಥ ಆರೋಪ ಇದೆ, ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಪ್ರಿಯಾಂಕ್ ಖರ್ಗೆ ಮನವಿಯನ್ನು ಮಾಡಿದ್ದಾರೆ. ಆರ್ಎಸ್ಎಸ್ನಲ್ಲಿ ಭಾಗವಹಿಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲು ಈ ಪಟ್ಟನ್ನು ಹಿಡಿದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ನೋಡಿ, ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ. ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ. ನಾವೇನು ಹೊಸದಾಗಿ ರೂಲ್ಸ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ. ಏನು ರೂಲ್ಸ್ ಇದೆ ಅದನ್ನು ಅಕ್ಷರಶಃ ಪಾಲನೆ ಆಗಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು. ಅದು ಪಾಲನೆ ಆದರೆ ಸಾಕು ಅಷ್ಟೇ. ಇವರೆಲ್ಲ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟೀಸು ಅಥವಾ ಅಲೈಡ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಸರ್ಕಾರಿ ನೌಕರು? ಸರ್, ನೀವು ಯಾವುದೇ ಸಂಘಟನೆಯಲ್ಲಿ ವೈಯಕ್ತಿಕವಾಗಿ ನಿಮಗೆ ಆಸೆ ಇದ್ದರೆ ಹೋಗಿ ಸೇರಿ, ಸರ್ಕಾರಿ ನೌಕರಿ ಬಿಟ್ಟು ಸೇರಿ. ಯಾಕಂದರೆ ನೀವು ಒಂದು ಸರಿ ಸರ್ಕಾರಿ ನೌಕರಿಗೆ ಬಂದಾಗ ನಿಮ್ಮದಾದಂಥ ಒಂದು ಸರ್ವಿಸ್ ರೂಲ್ಸ್ ಇದೆ, ಕಾಂಡಕ್ಟ್ ರೂಲ್ಸ್ ಇದೆ. ಈಗ ಒಂದು ಸಂಘಟನೆ ಯಾವುದು ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡುತ್ತೆ ಅಂದರೆ ಅದಕ್ಕೆ ನಾವು ಹೋಗ್ಬೋದಾ? ಅದು ಕಾಂಗ್ರೆಸ್ದೇ ಇರ್ಬೋದು. ಯಾರಾದರೂ ಒಂದು AC ಇರ್ಬೋದು, ಹೆಲ್ತ್ ಆಫೀಸರ್ ಇರ್ಬೋದು, ಯಾವುದಾದ್ರೂ DC ಇರ್ಬೋದು, KS ಇರ್ಬೋದು, IPS ಇರ್ಬೋದು. ಅವರು ನಮ್ಮ ಯಾವುದೋ ಒಂದು ನಮ್ಮ ಆಲ್ ಇಂಡಿಯಾ ಪ್ರೊಫೆಷ್ನಲ್ ಕಾಂಗ್ರೆಸ್ ಅದಕ್ಕೆ ಅವರು ಬೆಂಬಲ ಕೊಟ್ಬಿಟ್ಟು ಅವರು ಸರ್ವಿಸ್ನಲ್ಲಿ ಇರ್ಬೋದಾ? ಇರೋಕ್ಕಾಗೋದಿಲ್ಲ. ಈಗ ಎಷ್ಟೊಂದು ಜನ ನೀವೇ ನೋಡಿ, IAS IPS ಅವರು VRS ಅನ್ನು ತಗೋತಾರೆ ಅಥವಾ ನಿವೃತ್ತಿ ಆದಮೇಲೆ ತಾನೇ ಹೋಗಿ ಜಾಯ್ನ್ ಆಗೋದು. ಎಷ್ಟೊಂದು ನಿರ್ದೇಶನಗಳಿದೆ. ಸರ್ವಿಸ್ನಲ್ಲಿದ್ದಾಗ ಯಾರಾನ ಅವ್ರ ಬಣ್ಣ ಬಯಲಾಗಿತ್ತಾ? ಇಲ್ಲೇ ನೋಡಿ, ಉದಾಹರಣೆಗೆ ಎಷ್ಟೊಂದು ಜನ IPS ಅವರು ಇವತ್ತು ಸಂಘ ಪರಿವಾರ ಪರವಾಗಿ ನಿಂತಿದ್ದಾರಲ್ಲ. ಸರ್ವಿಸ್ ಇದ್ದಾಗ ಸಂವಿಧಾನದ ಪಾಠ ಹೇಳ್ತಾಯಿದ್ರು, ಜಾತ್ಯತೀತ ತತ್ವದ ಪಾಠ ಹೇಳ್ತಾಯಿದ್ರು. ಇದೇ ನಿಮ್ಮ ಅಣ್ಣಾಮಲೈಯವರು ಈ ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದ್ರು. ತಮಿಳ್ನಾಡು ರಾಜಕೀಯ ಬಿಟ್ಟ ತಕ್ಷಣ ಇದೇ ಟಿಪ್ಪು ಸುಲ್ತಾನು ಎನಿಮಿ ನಂಬರ್ 1 ಆಗಿಬಿಟ್ರೆ ಅವರಿಗೆ. ಸೊ ಏನೇ ಇದ್ರು ಲೆಟ್ ಅಸ್ ಬಿ ಆಸ್ ಪರ್ ಲಾ ಅಂತ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.